5 ದಿನಗಳ ಕಾಲ ಧರ್ಮ ಪರಿಕ್ರಮ ಯಾತ್ರೆಯಲ್ಲಿ ಒಂದು ಹೊಸಕೋಟೆಯಲ್ಲಿ ವಿಶೇಷವಾಗಿ ಧರ್ಮ ಧ್ವಜಾರೋಹಣ ಮತ್ತು ಪೂಜ್ಯರ ಆಶೀರ್ವಚನವನ್ನು ನೀಡಿದ್ದಾರೆ. ಕರುಣೆ, ಸತ್ಕಲೆ, ನಿರಾಶೆ, ಸೌಂದರ್ಯ, ಸುಗುಣ ಸುಜ್ಞಾನಗಳ ನಿರ್ವಹಣೆ ಸೇವೆ ಗುರುವತ್ತು ಅಂತ ಗುರುವಿನ ಮಹಿಮೆಯನ್ನು ಅನಂತ ರೀತಿಯಾಗಿ ವರ್ಣಿಸಿದ್ದಾರೆ. 1000 ವರ್ಷಗಳ ಹಿಂದೆ ಕಪಿಲಾ ನದಿಯಲ್ಲಿ ತಪಸ್ಸನ್ನು ಮಾಡಿ ಅವರ ಒಂದು 1000 ವರ್ಷ ಆದರೂ ಕೂಡ ಆ ತಪಸ್ಸಿನ ಪ್ರಭಾವ, ಆ ತಪಸ್ಸಿನ ಶಕ್ತಿಯಿಂದ ಇವತ್ತು ವಿಶ್ವದಲ್ಲೆಲ್ಲ ಸಂಸ್ಥೆ ಅನಂತ ಮುಖವಾಗಿ ಕಾರ್ಯಗಳನ್ನು ಮಾಡ್ತಾ ಇದೆ. ಹೇಗೆ ಸೂರ್ಯನ ಸುತ್ತ ಸೂರ್ಯ ಉದಯ ಅಂದರೆ ಭೂಮಂಡಲ ಅಷ್ಟೇ ಅಲ್ಲ, 7 ಲೋಕಗಳನ್ನೇ ಪ್ರಕಾಶಿಸುತ್ತದೆಯೋ ಹಾಗೆ ಒಬ್ಬ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಅವರು ಜ್ಞಾನ ಸೂರ್ಯರಾಗಿ ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಭಾರತೀಯ ಸಂಸ್ಕೃತಿಯನ್ನು ವಿಶ್ವಷ್ಟೇ ಅಲ್ಲ ಅನಂತ ರಾಷ್ಟ್ರಗಳಲ್ಲಿ ಹಬ್ಬುವಂತೆ, ವಿಕಾಸವಾಗುವಂತೆ ಅವರ ಪ್ರೇರಣಾ ಶಕ್ತಿ, ಅವರ ಒಂದು ಊರ್ಜಾ ಶಕ್ತಿ ಅದು ಇವತ್ತಿಗೂ ಕೂಡ ಗುರು ಪರಂಪರೆಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದೆ. ಅದಕ್ಕಾಗಿ ಮಕ್ಕಳ ಬದುಕಿಗೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ಒಂದು ಆಶಾ ಕಿರಣವಾಗಿ, ಜ್ಞಾನದ ದೀಪವಾಗಿ ಬೆಳಗಿಸಿರುವಂಥವರು ಪೂಜ್ಯರು. ಅದಕ್ಕಾಗಿ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವ ಈ ವರ್ಷ ಬಹಳಷ್ಟು ವಿಶೇಷವಾಗಿ ಆ ಒಂದು ನವೀನ ಪದ್ಧತಿಯಲ್ಲಿ ಇವತ್ತಿನ ಯುವ ಜನರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳಲಿಕ್ಕೆ ಏನೇನು ಬೇಕೋ ಅವೆಲ್ಲವನ್ನ ಪೂಜ್ಯರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಈ ಹೊಸಕೋಟೆಯಲ್ಲಿ ಮನೆ ಮನೆಗಳಲ್ಲಿ ಭಕ್ತಿಯಿಂದ ಗುರುಗಳನ್ನು ಸ್ವಾಗತಿಸಿಕೊಂಡು ತಮ್ಮ ಭಕ್ತಿಯಿಂದ ಮನಸ್ಸುಗಳನ್ನು ಸ್ವಚ್ಛ ನಿರ್ಮಲ ಆಗುವುದಕ್ಕಾಗಿ ಅಷ್ಟು ಒಂದು ಯಶಸ್ವಿಯನ್ನು ಗೊಳಿಸಿದ್ರು. ಅದಕ್ಕಾಗಿ ಊರಿನ ಎಲ್ಲ ಹಿರಿಯರಿಗೂ ಪೂಜ್ಯರಿಗೂ ತಮಗೆಲ್ಲರಿಗೂ ವಂದಿಸಿ 2 ಮಾತಿಗೆ